ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸಿಬ್ಬಂದಿಗಳು. ಇದ್ರ ಬಗ್ಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಕಡೆ ಜನ ಮಾತಾಡಿದ್ದಾರೆ ನ್ಯೂಸ್ 18 ಜೊತೆ. ಅವರೆಲ್ಲ ಏನು ಹೇಳ್ತಾರೆ ಬನ್ನಿ ನೋಡೋಣ. ನಲ್ಲಿ ಜನರ ಸಂಚಾರಿ ಜೀವನಾಡಿಯಾಗಿರುವಂತಹ BMTC ಬಸ್ಗಳೆಲ್ಲರೂ ಕೂಡ ಸ್ತಬ್ಧ ಆಗುತ್ತೆ. ನಾಳೆ 6,000 BMTC ಬಸ್ಗಳೆಲ್ಲರೂ ಕೂಡ ಒಟ್ಟಾರೆಯಾಗಿ ಬಂದಾಗಲಿದ್ದು ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ಸೂಚನೆ ಕೊಟ್ಟಿದ್ದು. ಜೊತೆಗೆ ಎಲ್ಲಾ ಒಂದು ಡಿಪೋಗಳಲ್ಲಿ ಎಲ್ಲ ಅವರ ಚಾಲಕರು ಮತ್ತೆ ನಿರ್ವಾಹಕರಿದ್ದಾರೆ, ಅವರೆಲ್ಲರನ್ನೂ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಖಂಡರು ಪ್ರಮುಖವಾಗಿ ಪಾತ್ರ ವಹಿಸುತ್ತಿರುವುದು. ನಾಳೆ ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ಸೂಚಿಸಿ ಯಾರು ಕೂಡ ಬಸ್ಗಳನ್ನ ತೆಗೆಯಬಾರದು ಅಂತ ಹೇಳಿ ಎಲ್ಲ ಈಗಾಗಲೇ ಸೂಚನೆಯನ್ನ ಹೊರಡಿಸಿದ್ದಾರೆ. ಜೊತೆಗೆ ಈಗ ಬಸ್ಗಳನ್ನು ಒಂದೇ ಬಂದ್ವಳೆ ಮಾಡಿದ್ದೇ ಆದಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ. ಈ ಬಗ್ಗೆ ಪ್ರಯಾಣಿಕರನ್ನೇ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಸರ್, ಈಗ 4 ನಿಗಮದ ಸಾರಿಗೆ ನೌಕರೆಲ್ಲರೂ ಕೂಡ ಬಸ್ಗಳನ್ನ ತೆಗಿಬಾರ್ದು, ನಮಗೆ ವೇತನವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಬಂದ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಮಸ್ಯೆ ಎದುರಾಗುತ್ತೆ ಪ್ರಯಾಣಿಕರಿಗೂ ಕೂಡ ಸಮಸ್ಯೆ ಆಗುತ್ತೆ, ಎಲ್ಲರೂ ಸಮಸ್ಯೆ ಆಗುತ್ತೆ. ದೂರಿಂದ ಬರೋ ಹೋಗಿರ್ತೀವಿ ನಾವು. ಈಗ ನಾವು ನೋಡಿ ಬಾಗಲಕೋಟೆ ಜಮಖಂಡಿಂದ ಬಂದೇವಿ ಇಲ್ಲಿ. ಮತ್ತು ಇಲ್ಲಿ ವಾಪಸ್ ನಾವು ಹೋಗ್ಬೇಕಾದ್ರೆ ನಮ್ಮ ಬಸ್ ಇಲ್ಲಪ್ಪ ಅನುಕೂಲ ಆಕೈತಿ. ಮತ್ತು ಅವ್ರದ್ದು ವೇತನ ಅವ್ರ ಪಗಾರ ಸಮಸ್ಯೆ ಅವರು ಇರ್ತಾವೆ. ಸರ್ಕಾರ ನೌಕರರು ಅವರು ಸರ್ಕಾರದ ಬಗ್ಗೆ ವಿಚಾರ ಮಾಡಿ ಅವ್ರ ಸಮಸ್ಯೆ ಬಗ್ಗೆ ಅನುಕೂಲ ಆಗ್ತದೆ ಎಲ್ಲರಿಗೆ. ಮತ್ತು ಇದೇ ರೀತಿ ಆದ್ರೆ ಹೆಂಗ್ರಿ ಅದು ರಿಪೀಟ್ ಆಗ್ಬಿಟ್ರೆ ತುಂಬಾ ಪ್ರಯಾಣಿಕ ಕಷ್ಟ ಹೌದು, ಭಾಳ ತ್ರಾಸ ಆಗ್ತದೆ. ಎಲ್ಲ ತ್ರಾಸ ಆಗೋದಲ್ಲ. ಮತ್ತು ಅದು ಸರ್ಕಾರ ಅದ್ರ ಬಗ್ಗೆ ಅವ್ರ ಬಗ್ಗೆ ವಿಚಾರ ಮಾಡಬೇಕು. ಅವ್ರ ನೌಕರು ದುಡಿತಾರಪ್ಪ, ಅವ್ರಿಗೆ ವೇತನ ಇದೆ ಮಾಡಕ್ಕೆ ಸರಿಪಡಿಸ್ಕೊಂಡು ಹೋಗ್ಬೇಕು. ಏಕಾಏಕಿ ಈ ಥರ ಬಸ್ಗಳು ಬಂದ್ ಮಾಡಿಬಿಟ್ರೆ ಸಮಸ್ಯೆ ಆಗುತ್ತೆ. ಅದ್ರ ಬದಲು ಬೇರೆ ಪರ್ಯಾಯ ಮಾರ್ಗ ಮಾಡ್ಕೋಬೇಕು. ಸರ್ಕಾರ ಐತಪ್ಪ ಅಂದ್ರೆ ಮಾಡ್ಕೋಬೇಕು. ಸಂಬಂಧಪಟ್ಟ ಮಿನಿಸ್ಟರ್ ಸಚಿವರು ಅದಾರೆ, ಅವ್ರು ಮಾಡ್ಕೊಂಡು ಸ್ವಚ್ಛ ತೆಗಿ ಪರಿಹಾರ ಮಾಡಬೇಕು. ಸರ್ ನೀವೇನು ಹೇಳ್ತೀರಿ ಸರ್? ಈಗ ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸರ್, ಬಸ್ಗಳೆಲ್ಲ ಬಂದ್ ಮಾಡಬೇಕು ಅಂತೇಳಿ. ನೀವು ಎಲ್ಲಿಂದ ಬಂದಿದ್ದೀರಿ, ಈ ಬಗ್ಗೆ ಏನು ಹೇಳ್ತೀರಿ? ನಾವು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ಸಾವಳಗಿಂದ ನಾವು ವಾಪಸ್ ಹೋಗಕ್ಕೆ ತೊಂದರೆ ಆಕೈತಿ ನಮಗೀಗ. ಮತ್ತು ಲಕ್ಷ್ಮಣ ಸವದಿ ಅವರು ಸಾರಿಗೆ ಇವರು DCM ಅದಾರ, ಅವ್ರು ಮಾಡಿ ಏನಾರು ಮಾಡಿ ವಿಚಾರ ಮಾಡಿ ಬರೀ ಆಶ್ವಾಸನೆ ಕೊಡತ್ತಾರ. ಮಾಡ್ರೆ ಅವ್ರಿಗೆ ಒಳ್ಳೇದಾಕೈತಿ. ನಾಳೆ ಸರ್ಕಾರಕ್ಕೂ ಚಲೋ ಇದನ್ನ ದುಡಿತಾರ. ಅವರು ಕತ್ತಿ ಬಿಟ್ಟು ಊಟ ಬಿಟ್ಟು ಎಲ್ಲೋ ಹೆಂಡ್ರು ಮಕ್ಕಳನ್ನ ಬಿಟ್ಟು ಬಂದು ಇಲ್ಲಿ ದುಡಿತಾರ. ಮತ್ತು ಅನುಕೂಲ ಆಕೈತಿ ಅವ್ರಿಗೆ. ಅವ್ರಿಗೂ ಕೂಡ ಸಂಬಳ ಪಗಾರ ಕೊಡಬೇಕು, ಏನು ತೊಂದರೆ ಇಲ್ಲ ನಮ್ಗೆ. ಮಾಡಲಿ, ಹೆಂಗಾದ್ರೂ ಟ್ಯಾಕ್ಸ್ ರಗಡಿಸ್ಕೋತಾರ, ಏನೋ ಮಾಡ್ತಾರೆ. ಸುಮ್ಮ ಏನೋ ಮಾಡಿ ಎಲ್ಲೇ ಖರ್ಚು ಮಾಡಿ ಏನೋ ಹಾಳು ಮಾಡ್ತಾರ. ಇಂಥವ್ರಿಗೆ ಕೊಟ್ಟರೆ ದುಡಿಯೋರಿಗೆ ಕೊಟ್ಟರೆ ಅನುಕೂಲ ಆಕೈತಿ. ಅವ್ರ ಹೆಸರು ಹೇಳ್ತಾರ. ಸಡನ್ ಬಸ್ ಬಂದ್ ಮಾಡ್ಬಿಟ್ರೆ ಸಮಸ್ಯೆ ಆಕೈತಿ ಅಲ್ರಿ. ಮತ್ತೆ ಎಲ್ಲರೂ ಎಲ್ಲಿ ಹೋಗ್ಬೇಕ್ರಿ ಅಂತ ಇಲ್ಲೇ ಹೊಯ್ಕೊಳ್ಳೋದಾಕೈತಿ ನಿಂತು ಬಸ್ ಸ್ಟ್ಯಾಂಡ್ದಾಗ ನಿಂತ ಸಾರಿಗೆ ನೌಕರಲ್ಲಿ ಮನವಿ ಮಾಡ್ತಾರಂಥದ್ದು. ಕುತ್ಕೊಂಡು ಸರ್ಕಾರ ಏನಿದೆ, ಪ್ರಮುಖ ಮುಖಂಡರು ಏನಿದ್ದಾರೆ ಅವ್ರು ಕುತ್ಕೊಂಡು ಬಗೆಹರಿಸ್ಕೊಳ್ಳಿ. ಈಗ ದಿಢೀರ್ ಅಂತ ಹೇಳಿ ಬಸ್ಗಳನ್ನ ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಜೊತೆಗೆ ಏನೋ ಆ ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ. ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಅದು ಕಾರ್ಯರೂಪಕ್ಕೂ ಕೂಡ ಒಂದು ಬೇಡಿಕೆಗಳು ಬರೋದಿಲ್ಲ. ಕುತ್ಕೊಂಡು ಬಗೆಹರಿಸ್ಕೊಂಡ್ರೆ ಅದೆಲ್ಲರಿಗೂ ಕೂಡ ಒಂದು ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಎಲ್ರಿಗೂ ಕೂಡ ಅದು ಪ್ರಯೋಜನಕಾರಿ ಆಗುತ್ತೆ. ಈ ರೀತಿ ಏಕಾಏಕಿ ಮುಷ್ಕರನ್ನ ಕರೆ ಕೊಟ್ಟು ಎಲ್ಲ ಬಸ್ಗಳನ್ನ ನಿಲ್ಲಿಸಿದ್ರೆ ಎಲ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಸಾರ್ವಜನಿಕರ ಅಭಿಪ್ರಾಯ ಆಯಿತು. ಇನ್ನು BMTC ಬಸ್ ಡ್ರೈವರ್ ಕುಮಾರ್ ಜೊತೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಮಾತಾಡಿಸಿದ್ದಾರೆ. ಅವರೇನು ಹೇಳ್ತಾರೆ ಬನ್ನಿ ನೋಡೋಣ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಮತ್ತೆ ಸಾರಿಗೆ ನೌಕರರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ನಾಳೆ ಮುಷ್ಕರಕ್ಕೆ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಅದಲ್ಲದೆ ನಾಳೆ ಬಹುತೇಕವಾಗಿ ಜನರ ಸಂಚಾರಿ ಜೀವನಾಡಿ ಎಲ್ಲ ಬಸ್ಗಳು ಒಂದು ಸ್ಥಗಿತ ಆಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ 6ನೇ ಒಂದು ವೇತನ ಆಯೋಗ ಜಾರಿ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂಥದ್ದು. ಮತ್ತೆ ಈ ವೇತನವನ್ನ ಹೆಚ್ಚಳವನ್ನ ಮಾಡಲೇಬೇಕು ಅಂತ ಹೇಳಿ ಸಾರಿಗೆ ನೌಕರೆಲ್ಲರೂ 4 ನಿಗಮದ ನೌಕರೆಲ್ಲರೂ ಕೂಡ ಪಟ್ಟನ್ನು ಹಿಡಿತಾ ಇದ್ದಾರೆ. ಸದ್ಯ ಇದ್ರ ಬಗ್ಗೆ ಕೂಡ ಎಲ್ಲರೂ ಕೂಡ ಬೆಂಬಲವನ್ನ ಸೂಚಿಸ್ತಾ ಇರುವಂಥದ್ದು. ಸದ್ಯ ಈಗ ನಮ್ಮ ಜೊತೆ ಈಗ ಸಾರಿಗೆ ಒಂದು ಚಾಲಕರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಅವರ ಒಂದು ಬೇಡಿಕೆಗಳೇನು, ಆ ನೌಕರರ ಒಂದು ಸಮಸ್ಯೆಗಳೇನಿದೆ ಅಂತ ಅವರನ್ನೇ ಕೇಳ್ತೀನಿ. ಸರ್, ಪ್ರಮುಖವಾಗಿ ನಿಮ್ಮ ಏನು ಸಮಸ್ಯೆಗಳಿದಾವೆ, ಬೇಡಿಕೆಗಳೇನು ಕೊಟ್ಟಿದ್ರು, ಆ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದ್ಯಾ ಇಲ್ವಾ? ಏನು 10 ಬೇಡಿಕೆಗಳು ಇಕ್ಕಿದೀವಿ, ಅದರಲ್ಲಿ 9 ನಾವು ಪೂರೈಸ್ತೀವಿ ಅಂತ ಇರೋ ಮಾತು ಕೊಟ್ಟರು. 9 ಬೇಡಿಕೆಗಳಲ್ಲಿ 8 ಪೂರೈಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಲೆಕ್ಕದಲ್ಲಿ ಪೂರೈಸಿದಾರೆ ಏನೋ ಗೊತ್ತಿಲ್ಲ. ನಮ್ಮವರೆಗೂ ಇನ್ನೂ ತಲುಪಿಲ್ಲ. ಅವ್ಯಾವು ತಲುಪಿಲ್ಲ. ಈಗ 9ನೇದು ಅದಕ್ಕೆ ನೀತಿ ಆಯೋಗ ಬರ್ತಾ ಇದೆ. ನಾವು ಇದು ಮಾಡೋಕ್ಕಾಗೋದಿಲ್ಲ. ಈಗ ನೀತಿ ಆಯೋಗ ಅಂದರೆ ಇವ್ರಿಗೆ ಏನೇನು ಬೇಕೋ ಅವೆಲ್ಲ ಮಾಡೋದಕ್ಕೆ ನೀತಿ ಆಯೋಗ ಯಾವುದೂ ಬರೋದಿಲ್ಲ. ನಮಗೆ ಕೊಡೋಕ್ಕೆ ನಾವು ಹೊಟ್ಟೆಪಾಡಿಗೆ ಊಟ ಕೇಳ್ತಾ ಇದ್ದೀವಿ, ಅದನ್ನು ಕೊಡೋಕ್ಕೆ ಇವ್ರಿಗೆ ನೀತಿ ಆಯೋಗ ಬರ್ತಾ ಇದೆ. ಇದು ಯಾವ ಥರ ನ್ಯಾಯ ಅನ್ನೋದು ನಾವು ಪ್ರಜೆಗಳ ಹತ್ರ ಹೋಗಿದ್ದೀವಿ, ಪ್ರಜೆಗಳು ಕೇಳಿದ್ದೀವಿ. ಈ ಪ್ರಜೆಗಳು ಕೇಳಿದ್ರು ಅವರು ಇದೇ ಸ್ಪಂದಿಸ್ತಾ ಇದ್ದಾರೆ. ನಿಮಗೆ ಕೊಡೋದು ಕೊಟ್ಬಿಟ್ರೆ ನೀವು ಯಾಕಪ್ಪ ಸ್ಟ್ರೈಕ್ ಮಾಡ್ತೀರಾ ಅಂತ. ಇವರು 4 ವರ್ಷಕ್ಕೆ ಅಗ್ರಿಮೆಂಟ್ ಒಂದು ಮಾಡ್ತೀವಿ, ಅದಕ್ಕೆ ನೀವು 12% ಹೋದಷ್ಟು ತಗೊಂಡಿದ್ರಿ, ಈಗ 15 ತಗೊಳ್ರಿ, 16 ತಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾಕೆ ಬೇಕು? ನೀವು ಕೊಡೋದು ಯಾಕೆ? ನಾವು 15%, 14% ಕೊಡಬೇಕು. 11,500 12,000 ರೂಪಾಯಿ ಸಂಬಳ ಕೊಟ್ಬಿಟ್ಟು ಅದಕ್ಕೆ 15, 14 ಕೊಟ್ಟರೆ ನಾವು ಹೆಂಗೆ ಜೀವನ ಮಾಡೋದು? ಎಲ್ಲ